ಇವನೊಬ್ಬ ಕೊಳಕು ಖಾಕಿ ಹಾಕೊಂಡಿರೋ ಇನ್ಸ್ಪೆಕ್ಟರ್. ಇವನು ಮೂಡ್ಬಿದ್ರೆಯಲ್ಲಿರುವ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಈತನಿಗೆ ಬೇಕಂತೆ. ಇನ್ಸ್ಪೆಕ್ಟರ್ ಸಂದೇಶ್ ಸ್ತ್ರೀ ಲೋಲತನಕ್ಕೆ ಕಂಗೆಟ್ ಹೋಗ್ಬಿಟ್ಟಿದ್ರು ಹೆಣ್ಣು ಮಕ್ಕಳು. ಅವ್ರ ಸಮಸ್ಯೆ ಒಂದಾ ಎರಡ ನೋಡಿ. ನಾನು ಅವಾಗ್ಲಿಂದಲೂ ಕೇಳ್ತಾ ಇರೋ ಪ್ರಶ್ನೆ, ಅಲ್ಲಿರುವಂತಹ ಯಾರಿಗೂ ಇದು ಗಮನಕ್ಕೆ ಬಂದಿಲ್ವಾ? ಯಾರು ಇವನ ವಿರುದ್ಧ ಧ್ವನಿ ಎತ್ತಿಲ್ವಾ? ಪ್ರಶ್ನೆ ಮಾಡಿಲ್ವಾ? ಕಪಾಳ ಕೊಡ್ದಿಲ್ವಾ ಅಂತ? ಕಂಪ್ಲೇಂಟ್ ಮಾಡಿಲ್ವಾ ಅಂತ? ಓಕೆ, ಸ್ತ್ರೀಯರ ಸಂಕಷ್ಟವನ್ನ ಅರಿತು ಇನ್ಸ್ಪೆಕ್ಟರ್ ವಿರುದ್ಧ ವಿನೋದ್ ಪಿಂಟೋ ಅಂತ ಒಬ್ಬ ನಿಂತಿದ್ರು. ವಿನೋದ್ ಪಿಂಟೋ ಇವರು ಸಾಮಾಜಿಕ ಹೋರಾಟಗಾರರು. ಓಕೆ, ನಾನು 5 ಗಂಟೆಯಲ್ಲಿ ಇವರ ಹೆಸರನ್ನ ಪ್ರಸ್ತಾಪ ಮಾಡಿದೆ, ವಿನೋದ್ ಪಿಂಟೋ ಅಂತ. ಸ್ತ್ರೀಯರ ಸಂಕಷ್ಟವನ್ನ ಕೇಳಿಸ್ಕೊಂಡು ಆ ಇನ್ಸ್ಪೆಕ್ಟರ್ ವಿರುದ್ಧ ಈ ಪಿಂಟೋ ಅನ್ನೋರು ಧ್ವನಿ ರೈಸ್ ಮಾಡ್ತಾರೆ. ವಿನೋದ್ ಪಿಂಟೋ ಸಮಾಜ ಸೇವಕರಾಗಿ ನೊಂದವರಿಗೆ ನೆರವು ಕೊಟ್ಕೊಂಡು ಇಲ್ಲಿ ತನಕ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ. ಇನ್ಸ್ಪೆಕ್ಟರ್ ವಿರುದ್ಧ ಶಾಸಕ ಉಮಾನಾಥ್ ಕೋಟ್ಯಾನ್ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ ಇವರು. ಅಂದ್ರೆ ಅಲ್ಲಿನ ಆ ಭಾಗದ MLA ಗೂ ಕೂಡ ದೂರನ್ನ ಕೊಟ್ಟಿದ್ದಾರೆ. ವಿನೋದ್ ಪಿಂಟೋ ಹೆಣ್ಣು ಮಕ್ಕಳ ಪರವಾಗಿ ನಿಲ್ತಾ ಇದ್ದಂತೆ ಇನ್ಸ್ಪೆಕ್ಟರ್ಗೆ ಕೋಪ ಬಂತಂತೆ. ಕಾರಣ ಇಲ್ಲದೆ ವಿನೋದ್ ಪಿಂಟೋ ಮೇಲೂ ಕೇಸ್ ಹಾಕ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನ ಅಸ್ತ್ರನೇ ಅದಲ್ವಾ, ಕೈಯಲ್ಲಿ ಮೈ ಮೇಲೆ ಖಾಕಿ ಹಾಕೊಂಡಿದ್ದ, ಕೈಯಲ್ಲಿ ಪೆನ್ ಇತ್ತು, ಕಾನೂನು ಅವನ ಕೈಯಲ್ಲಿದೆ. ಆ ಲಿಮಿಟ್ ಸೌಂಡ್ ಅಂಡರಲ್ಲಿ ಬರುತ್ತೆ. ತಾನು ಆಡಿದ್ದೆ ಆಟ. ಯಾವಾಗ ವಿನೋದ್ ಪಿಂಟೋ ಅನ್ನುವ ಸಾಮಾಜಿಕ ಹೋರಾಟಗಾರ ಈತನ ವಿರುದ್ಧ ಧ್ವನಿ ಎತ್ತಿದ್ರು, ಇಲ್ದಲ್ಲೇ ಇರೋ ಕೇಸ್ ಹುಡುಕ ಬಂದು ಹಾಕ್ದ. ಅಷ್ಟೇ ಅಲ್ಲ, ಮನೆಗೂ ಕಳಿಸ್ಲಿಲ್ವಂತೆ, ಜೈಲಲ್ಲೇ ಇಟ್ಕೊಂಡಿದ್ದಾನೆ. ಪ್ರಶ್ನೆ ಮಾಡಿದ್ರೆ ವಿನೋದ್ ಪಿಂಟೋ ಪತ್ನಿ ಮೇಲೂ ಕೂಡ ಕಣ್ಣು ಹಾಕಿದ್ದಾನೆ. ನಿನ್ನ ಗಂಡ ಹೊರಗೆ ಬರಬೇಕು ಅಂದ್ರೆ ನೀನ್ ನನ್ನ ಜೊತೆ ಮಲಗಬೇಕು ಅಂತ ಕೇಳ್ತಾನಂತೆ ನೇರವಾಗಿ. ಯಾವ ಗಂಡ ಇದನ್ನ ಕೇಳಿಸ್ಕೊಂಡು ಸುಮ್ಮನಿರ್ತಾರ್ರಿ? ಪಿಂಟೋ ಪತ್ನಿ ಗೃಹ ಸಚಿವರಿಗೆ ದೂರು ಕೊಟ್ಟಿದ್ದಾರೆ. ಮಹಿಳಾ ಆಯೋಗ, IG ಹಾಗೆ ಮಂಗಳೂರು ಕಮಿಷನರ್ಗೂ ದೂರು ಕೊಟ್ಟಿದ್ದಾರೆ. ಇಷ್ಟಾದ್ರೂ ಕೂಡ ಮತ್ತದೇ ಕಾಮದ ಚಾಳಿಯನ್ನ ಮುಂದುವರಿಸಿದಾನೆ ಈತ. ಅಂದ್ರೆ ಭಯನೇ ಇಲ್ಲ. ವಿಚಾರ ಹೊರಗೆ ಹೋದ್ರೆ ನನ್ ಮರ್ಯಾದೆ ಏನು ಅನ್ನೋದಿಲ್ಲ, ನನ್ ಕೆಲಸ ಹೋದ್ರೆ ಏನು, ಯೂನಿಫಾರ್ಮ್ ಕಿತ್ಕೊಂಡು ಬರಿ ಬೆತ್ತಲೆ ಹೊರಗೆ ಕಳ್ಸಿದ್ರೆ ಏನು ಅನ್ನೋ ಭಯ ಇಲ್ಲ. ಆದ್ರೆ ಇವನಿಗೆ ಇನ್ಯಾರ ಶ್ರೀರಕ್ಷೆ ಇರ್ಬೋದು ಈ ಪ್ರಮಾಣದಲ್ಲಿ ಆಟ ಆಡ್ತಾ ಇದ್ದಾನೆ ಅಂದ್ರೆ? ನನಗೆ ಲಾಸ್ಟ್ ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ PG ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡಿಗೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹ್ಯಾರಸ್ ಮಾಡ್ತಾ ಇದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹ್ಯಾರಸ್ ಕೊಟ್ಟು, ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವನು ಮತ್ತೆ ನನ್ನ ಯಜಮಾನ್ರ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸ್ತಾರೆ. ಸೊ ನಾನು ಅವರನ್ನು ಬಿಡಿಸ್ಲಿಕ್ಕೆ ಹೋದಾಗ ಆಗಸ್ಟ್ 18ಗೆ ಈವ್ನಿಂಗ್ ಅಬೌಟ್ 7:30 ಹೊತ್ತಿಗೆ ಹೋದಾಗ ಅವ್ರು ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ತಗೊಳ್ಳೋದೆ ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸಿ ನನಗೂ ಹ್ಯಾರಸ್ ಮಾಡಿರ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಮಲ್ಗದಿದ್ರೆ ನಿನ್ನ ಗಂಡನ ಬಿಡಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಗಂಡನ ಮೇಲೆ ರೌಡಿ ಶೀಟರ್ ಹಾಕ್ತೀನಿ ಅಂತೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವುಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ ಹಾಗೆ ಹೋಮ್ ಮಿನಿಸ್ಟರ್ ಅಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾ ಸಫರ್ ಆಗ್ತಾ ಇದ್ದೀವಿ ಲೈಫಲ್ಲಿ. ഇപ്പോൾ ಸಣ್ಣ 2 ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದ್ರು ನಮಗೆ, ಎಲ್ಲೂ ಹೋದರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊರಲ್ಲಿರುವ ಹುಡುಗಿಯರೆಲ್ಲ ನನ್ನ ಜೊತೆ ಇದ್ದಾರೆ, ನನಗೊಂದು 200 ಜನ ಹುಡುಗಿಯರ ಪರಿಚಯ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನೀನು ಸಹ ನನ್ನ ಜೊತೆ ಸೇರು, ನಿನ್ನ ಗಂಡನಿಗೆ ಯಾರೆಲ್ಲ ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲ ನನ್ನ ಜೊತೆ ಇದ್ದಾರೆ, ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು, ಆವಾಗ ನಿನ್ನ ಗಂಡನಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನಾನೇನು ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ, ಆ ಥರ ಎಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಯಾರೋ 3-4 ಜನ ರೌಡಿ ಶೀಟರ್ಗಳಿದ್ದಾರೆ, ಡ್ರಗ್ ಪೆಡ್ಲರ್ ಇದ್ದಾರೆ, ಅವ್ರ ಹತ್ರ ಹೇಳಿಸಿ ನಿನ್ನ ಮರ್ಯಾದೆ ಎಲ್ಲ ತೆಗಿತೀನಿ, ಊರಲ್ಲೆಲ್ಲ ಸಹ ಹಾಳು ಮಾಡ್ತೀನಿ ಅಂತೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ ನಮ್ಮನ್ನು. ಏನು ಮಾಡೋದು? ನಮ್ಮ ಮನೆಯಲ್ಲಿ ನಾವಿರೋದೇ 4 ಜನ, ಆದ ಕಾರಣ ನಮಗೆ ತುಂಬ ಕಷ್ಟ ಆಗ್ತದೆ. ಹಸ್ಬೆಂಡ್ ಬೇರೆ ಇವಾಗ ಊರಲ್ಲಿಲ್ಲ, ಅಂದರೆ ಅವ್ರು ಬೇರೆ ನಿಲ್ತಾ ಇದ್ದಾರೆ. ಇವರ ಕಿರಿಕಿರಿಂದಾಗಿ ಅವ್ರಿಗೆ ಮನೇಲಿ ನೆಲ್ಲೋಕ್ಕೂ ಆಗ್ತಿಲ್ಲ, ತುಂಬ ಕಷ್ಟ ಆಗಿರ್ತಿದ್ದಾರೆ ನಮಗೆ.
ನನಗೆ ಲಾಸ್ಟ್ ಆಗಸ್ಟ್ 18 ನಂತರದಿಂದ ತುಂಬ ಸಂದೇಶ್ ಪಿ ಜಿ ಅನ್ನೋರು ಪೊಲೀಸ್ ಇನ್ಸ್ಪೆಕ್ಟರ್, ಮೂಡಿಗೆರೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ತುಂಬ ಹೆರಸ್ ಮಾಡ್ತಾ ಇದ್ದಾರೆ. ನನ್ನ ಗಂಡನನ್ನು ಫ್ಯಾಮಿಲಿ ಡಿಸ್ಪ್ಯೂಟ್ ಇಶ್ಯೂಸ್ ಮೇಲೆ ರಿಪೋರ್ಟ್ ಹಾಕೋದಕ್ಕೋಸ್ಕರ ಅವರ ಡ್ರೈವರ್ ಆದ ಅಕ್ಬರನ್ನು ಕಳಿಸಿ, ನೀನು ಬಂದು ನನ್ನ ಜೊತೆ IBಯಲ್ಲಿ ಮಲ್ಕೋಬೇಕು, ಹಾಗಾದರೆ ಮಾತ್ರ ನಿನ್ನ ಗಂಡನ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಆ ಥರ ಹರಾಸ್ಬೇಕು. ನಾನು ಅದಕ್ಕೆ ಒಪ್ಪದೇ ಇದ್ದಾಗ ಅವ್ನು ಮತ್ತೆ ನನ್ನ ಹಸ್ಬೆಂಡ್ ಮೇಲೆ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ, ಫ್ಯಾಮಿಲಿಯವರಿಂದಲೇ ಒಂದು ಫೇಕ್ ಕಂಪ್ಲೇಂಟ್ ಕೊಡಿಸಿ ಅರೆಸ್ಟ್ ಮಾಡಿಸಿದ್ದಾರೆ. ಸೊ ನಾನು ಅವರನ್ನು ಬಿಡಿಸ್ಲಿಕ್ಕೆ ಹೋದಾಗ ಆಗಸ್ಟ್ 18ಗೆ ಈವ್ನಿಂಗ್ ಅಬೌಟ್ 7:30 ಹೊತ್ತಿಗೆ ಹೋದಾಗ ಅವ್ರು ನನ್ನನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ತಗೊಳ್ಳೋದೆ ಹೊರಗಡೆ ಪಾರ್ಕಿಂಗ್ ಏರಿಯಾದಲ್ಲೇ ನಿಲ್ಲಿಸಿ ನನಗೂ ಹ್ಯಾರಸ್ ಮಾಡಿರ್ತಾರೆ. ನಿನ್ನ ಗಂಡನನ್ನು ಬಿಡಬೇಕಾದ್ರೆ ನೀನು ನನ್ನ ಜೊತೆ ಮಲ್ಕೋಬೇಕು, ನಿನ್ನ ಜೊತೆ ಮಲ್ಗೋದಿದ್ರೆ ನಿನ್ನ ಗಂಡನ ಬಿಡಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ತೀನಿ, ನಿನ್ನ ಗಂಡನ ಮೇಲೆ ರೌಡಿ ಶೀಟ್ ಹಾಕ್ತೀನಿ ಅಂತೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ. ಅದಾದ ನಂತರ ಈ ಸ್ಟ್ರೆಸ್ಸಿಂದಾಗಿ ಹಸ್ಬೆಂಡಿಗೆ ಹಾರ್ಟ್ ಅಟ್ಯಾಕ್ ಬೇರೆ ಆಯಿತು. ಆದ ಕಾರಣ ನಾನು ಮತ್ತೆ ಕಮಿಷನರಿಗೆ ಕಾಂಟ್ಯಾಕ್ಟ್ ಮಾಡಿದೆ, ACP ಕಾಂಟ್ಯಾಕ್ಟ್ ಮಾಡಿದೆ, ವುಮೆನ್ಸ್ ಕಮಿಷನ್, IG, ಈ ಥರ ಮುಖ್ಯಮಂತ್ರಿ ಹಾಗೆ ಹೋಮ್ ಮಿನಿಸ್ಟರ್ ಅಂತ ನಾನು ಕಾಂಟ್ಯಾಕ್ಟ್ ಮಾಡಿದೆ. ಎಷ್ಟು ಕಂಪ್ಲೇಂಟ್ ಕೊಟ್ಟರು ಏನೂ ಪ್ರಯೋಜನ ಆಗ್ತಿಲ್ಲ, ನ್ಯಾಯನೇ ಸಿಗ್ತಾ ಇಲ್ಲ. ತುಂಬಾ ಸಫರ್ ಆಗ್ತಾ ಇದ್ದೀವಿ ಲೈಫಲ್ಲಿ. ಸಣ್ಣ ಇಬ್ಬರು ಮಕ್ಕಳು ಬೇರೆ ಇದ್ದಾರೆ ನಮಗೆ. ಹಾಗಾಗಿ ಏನು ಮಾಡಿದ್ರು ನಮಗೆ, ಎಲ್ಲೂ ಹೋದರೂ ನಮಗೆ ನ್ಯಾಯನೇ ಸಿಗ್ತಾ ಇಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನಮಗೆ. ಆಮೇಲೆ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಊರಲ್ಲಿರುವ ಹುಡುಗಿಯರೆಲ್ಲ ನನ್ನ ಜೊತೆ ಇದ್ದಾರೆ, ನನಗೊಂದು 100-200 ಜನ ಹುಡುಗಿಯರು ಪರಿಚಯ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ಸಹ ನನ್ನ ಜೊತೆ ಸೇರು, ನಿನ್ನ ಗಂಡನಿಗೆ ಯಾರೆಲ್ಲ ಹುಡುಗಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವರೆಲ್ಲ ನನ್ನ ಜೊತೆ ಇದ್ದಾರೆ. ಹಾಗಾಗಿ ನೀನು ನನ್ನ ಜೊತೆ ಬಂದುಬಿಡು, ಆವಾಗ ನಿನ್ನ ಗಂಡನಿಗೆ ನಾನು ಪ್ರೊಟೆಕ್ಷನ್ ಕೊಡ್ತೀನಿ, ನಾನೇನು ಮಾಡೋದಿಲ್ಲ, ಅವ್ರನ್ನ ಬಿಟ್ಬಿಡ್ತೀನಿ. ಆ ಥರ ಎಲ್ಲ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದರೆ, ಯಾರೋ 3-4 ಜನ ರೌಡಿ ಶೀಟ್ರುಗಳಿದ್ದಾರೆ, ಡ್ರಗ್ ಪೆಡ್ಲರ್ ಇದ್ದಾರೆ, ಅವ್ರ ಹತ್ರ ಹೇಳಿಸಿ ಇನ್ನು ಮರ್ಯಾದೆ ಎಲ್ಲ ತೆಗಿತೀನಿ, ಊರಲ್ಲೆಲ್ಲ ಹಾಳು ಮಾಡ್ತೀನಿ ಅಂತೇಳಿ ತುಂಬ ಹ್ಯಾರಸ್ ಮಾಡ್ತಿದ್ದಾರೆ. ಓಕೆ, ಸಂತ್ರಸ್ತ ಮಹಿಳೆ ಅಂದರೆ ಈಗ ಒಬ್ಬರು ಪಿಂಟೋ ಅನ್ನೋರು ಸಾಮಾಜಿಕ ಹೋರಾಟಗಾರ ಯಾವಾಗ ಹೆಣ್ಣುಮಕ್ಕಳ ಅಂದರೆ ಹೆಣ್ಣು ಬಾಕಾಯಿತ ಅಂತ ಗೊತ್ತಾಯ್ತೋ ಅವರ ಸಮಸ್ಯೆಗೆ ಧ್ವನಿ ಎತ್ತಣ ಅಂತ ಹೋದರೆ ಆ ಪಿಂಟೋ ವಿರುದ್ಧವೂ ಕೂಡ ಸಾಮಾಜಿಕ ಹೋರಾಟಗಾರನ ವಿರುದ್ಧವೂ ಕಂಪ್ಲೇಂಟನ್ನು ಅಂದರೆ FIR ಅನ್ನು ಹಾಕ್ತಾನೆ ಇತ್ತ. ಇದನ್ನು ಪ್ರಶ್ನೆ ಮಾಡಿಕೊಂಡು ಅವರ ಹೆಂಡತಿ ಪ್ರಶ್ನೆ ಮಾಡಕ್ಕೆ ಹೋದರೆ, ನಿನ್ನ ಗಂಡನನ್ನು ಹೊರಗೆ ಬಿಡ್ತೀನಿ, ಬಟ್ ನೀನು ನನ್ನ ಜೊತೆಗೆ ಸಹಕರಿಸಬೇಕು ಅಂತ ಕೇಳ್ತಾನಂತೆ. ಒಬ್ಬ ಸಾಮಾಜಿಕ ಹೋರಾಟಗಾರ ಆತ ಮುಂದೆ ಇದೇ ರೀತಿಯಾಗಿ ನನ್ನ ವಿಡಿಯೋಗಳನ್ನು ಹೊರಗಡೆ ಬಿಟ್ಟರೆ ಏನಾಗುತ್ತೆ, ನನ್ನ ಮರ್ಯಾದೆ ಏನಾಗುತ್ತೆ, ನನ್ನ ಕೆಲಸ ಏನಾಗುತ್ತೆ, ಸಮಾಜದಲ್ಲಿ ನಾನು ಹೆಂಗೆ ಮುಖ ಇಟ್ಕೊಂಡು ಓಡಾಡ್ಬೋದು ಅನ್ನುವ ಯಾವ ಭಯವೂ ಇಲ್ಲದೆ ಆತನ ಹೆಂಡತಿ ಮೇಲೂ ಕಣ್ಣು ಹಾಕ್ತಾನೆ. ಬಿಡ್ತಾರಾ? ಹೊರಗಡೆ ಅವರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಇವರ ಅಪ್ಪರ್ ಹ್ಯಾಂಡ್ಸಿಗೆ ಹೋಗ್ತಾರೆ, ಟ್ರೈ ಮಾಡ್ತಾರೆ. ಹೋಮ್ ಮಿನಿಸ್ಟ್ರ್ ತನಕಲೂ ಕೂಡ ಈ ಸುದ್ದಿ ಹೋಗಿದೆಯಂತೆ. ಯಾಕೆ ಇಲ್ಲಿ ತನಕ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಂಡಿಲ್ಲ? ಹಾಗಾದರೆ 8 ವರ್ಷ ಸಂಸಾರ ಮಾಡಿದ 2ನೇ ಹೆಂಡತಿಯನ್ನೂ ಕೂಡ ತೀರಾ ಅಸಹ್ಯವಾಗಿ ಮಾತಾಡಿಸ್ತಾನೆ. ನಿನ್ನ ಮಗಳು ಎಲ್ಲಿದ್ದಾಳೆ ಹೇಳು, ನಾನೇ ಹೋಗ್ತೀನಿ, ಹುಡುಕೊಂಡು ಹೋಗ್ತೀನಿ ಅಂತ ಮಾತಾಡ್ತಾನೆ ಆಡಿಯೋದಲ್ಲಿ. ಯಾವಾಗ ಆ 2ನೇ ಹೆಂಡತಿ ಎಷ್ಟು ಸಹಿಸ್ಕೋಬೋದು ಎಲ್ಲವನ್ನು ಸಹಿಸ್ಕೊಂಡ್ಲು, ಯಾವಾಗ ತನ್ನ ಮಗಳ ಮೇಲೆ ಇವನು ಕಾಮದ ಕಣ್ಣನ್ನು ಹಾಕ್ತಾನೆ ಅಂತ ಅನ್ನಿಸ್ತೋ, ಗೊತ್ತಾಯ್ತೋ, ಬಿಡ್ತಾರ? ಯಾವ ತಾಯಿ ತಾನೇ ಸುಮ್ಮನಾಗ್ತಾರೆ? ನಿನ್ನ ಹುಟ್ಟಡಗಿಸ್ತೀನಿ, ಆಕೆ ಹೇಳಿರೋ ಮಾತಿದೆ, ಹುಟ್ಟಡಗಿಸ್ತೀನಿ ನಿಂದು ಅಂತ. ಪಾಪದ ಕೂಡ ತುಂಬ ತನಕ ಕಾಯಲೇಬೇಕಲ್ವಾ? ಬಟ್ ಈತ ಮಾಡಿರುವ ಅನಿಷ್ಟ ಕೆಲಸಗಳಿದೆಯಲ್ಲ, ಯೂನಿಫಾರ್ಮ್ ಹಾಕ್ಕೊಂಡು ಮಾಡಬಾರ್ದು ಎಲ್ಲ ಕೆಲಸವನ್ನು ಮಾಡಿದ್ದಾನೆ. ಲಜ್ಜೆಗೆಟ್ಟವನು, ಹೆಣ್ಣು ಬಾಕ.